ಎಮ್.ಎಲ್. ವೆಂಕಟೇಶಪ್ಪ ಶಾಸಕರು ಅವ್ರನ್ನೇ ಕೇಳ್ಕೊಳ್ಬೇಕು ನಾವು ರೈತರು. ಅವ್ರೇನ ದಯ ತೋರಿಸಿದ್ರೆ ಅನುಕೂಲ ಆಗ್ಬೋದು ಅಂತ ನಾವು. ತಾವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ರಾಜ್ಯದಲ್ಲಿಯ ಸುಪ್ರಸಿದ್ಧ ನಾಗರಮಡಿಕೆ ದೇವಸ್ಥಾನದ ಸಮೀಪ ಇರುವ ಉತ್ತರ ಪಿನಾಕಿನಿಯ ಹಳ್ಳ. ಈ ಒಂದು ಹಳ್ಳಕ್ಕೆ ಕಳೆದ 30 ವರ್ಷಗಳ ಹಿಂದೆ ಅಂದಿನ ಶಾಸಕರಾದ ವೆಂಕಟರಮಣಪ್ಪನವರು ಸುಮಾರು 13 ಕೋಟಿ ವೆಚ್ಚದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿ ನೀರು ಶೇಖರಣೆಯಾಗಲು ಅವಕಾಶ ಮಾಡಿಕೊಟ್ಟಿದ್ದರು. 2021 ಮತ್ತು 22ನೇ ಸಾಲಿನಲ್ಲಿ ಆಂಧ್ರದ ವೈಎಸ್ಆರ್ ಪಕ್ಷದ ತೋಪುದುರ್ತಿ ಪ್ರಕಾಶ್ ರೆಡ್ಡಿ ಅವರು ಈ ಒಂದು ಆಂಧ್ರದ ಪೇರೂರು ಡ್ಯಾಮ್ಗೆ ಪಾವಗಡದ ಉತ್ತರ ಪಿನಾಕಿನಿ ಹಳ್ಳದ ಮೂಲಕ ನೀರನ್ನು ಹರಿಸಿದರು. ಇದರಿಂದ ನೀರು ಶೇಖರಣೆಯಾಗಿ ಈ ಭಾಗದ ಅಂತರ್ಜಲ ಮಟ್ಟ ಹೆಚ್ಚಾಗಿತ್ತು ಮತ್ತು ಪಾವಗಡಕ್ಕೆ ಅಗಸರಕುಂಟೆಗೂ ಸಹ ಈ ಒಂದು ನೀರನ್ನು ಹರಿಸಲಾಗುತ್ತಿತ್ತು. ಆದರೆ ಆಂಧ್ರದಲ್ಲಿ TDP ಸರ್ಕಾರ ಬಂದ ನಂತರ ಈ ಒಂದು ಯೋಜನೆಯನ್ನು ನಿಲ್ಲಿಸಲಾಗಿದೆ. ಇದರಿಂದ ನಾಗರಮಡಿಕೆ ಡ್ಯಾಮ್ಗೆ ನೀರು ಹರಿಯದೆ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಇದರಿಂದ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ. ಜೊತೆಗೆ ಶಾಸಕರಾದ HP ವೆಂಕಟೇಶ್ ಅವರನ್ನು ಒತ್ತಾಯಿಸುತ್ತಿದ್ದಾರೆ. ಆಂಧ್ರದ ರಾಪ್ತಾಡು ಶಾಸಕಿಯಾದಂಥ ಪರಿಟಾರ ಸುನೀತ್ ಅವರು ತಮ್ಮ ಕುಟುಂಬದ ಸ್ನೇಹಿತರಾಗಿದ್ದು ಅವರೊಡನೆ ಮಾತನಾಡಿ ನಮಗೆ ನಾಗರಮಡಿಕೆಯ ಉತ್ತರ ಪಿನಾಕಿನಿಗೆ ಅಂದರೆ ನೀವು ನೀರನ್ನು ಹರಿಸಲು ಆಗ್ರಹಿಸುತ್ತಿದ್ದಾರೆ. ಜೊತೆಗೆ ಮನವಿಯನ್ನು ಮಾಡಿಕೊಡುತ್ತಿದ್ದಾರೆ. ಬನ್ನಿ ಹಾಗಾದರೆ ಈ ರೈತರು ಯಾವ ರೀತಿಯಾಗಿ ಶಾಸಕರಾದ HP ವೆಂಕಟೇಶ್ ಅವರನ್ನು ಒತ್ತಾಯಿಸುತ್ತಿದ್ದಾರೆ ಅದನ್ನು ನಾವೀಗ ನೋಡೋಣ. ನನ್ನ ಹೆಸರು ಮುತ್ಯಾಲಪ್ಪ ಅಂತ, ತಿಮ್ಮಮ್ಮನಹಳ್ಳಿ ಗ್ರಾಮ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಅಂದಿನ ಶ್ರೀ ಶಾಸಕರಾದ ವೆಂಕಟರಮಣಪ್ಪ ದೊಡ್ಡವರು ಕಟ್ಟಿಸಿದ್ರು. ಕಟ್ಟಿಸಿದ್ರಿಂದ ಒಳ್ಳೆ ಈ ಸುತ್ತಮುತ್ತ ರೈತರಿಗಾಗಲಿ ಮತ್ತು ದನಕರುಗಳಾಗಲಿ ಮತ್ತು ದೇವಸ್ಥಾನಗಳಿಗಾಗಲಿ ಭಕ್ತಾದಿಗಳು ಎಲ್ಲರಿಗೂ ಕೂಡ ಒಳ್ಳೆ ಅನುಕೂಲ ಆಗ್ತಾಯಿತ್ತು. ಆದರೆ ಮಳೆ ಬಂದರೆ ಮಾತ್ರ ಡ್ಯಾಮ್ ತುಂಬೋದು, ಮಳೆ ಇಲ್ಲದಿದ್ದರೆ ಡ್ಯಾಮ್ ಖಾಲಿ. ಈ ಥರ ತುಂಬ ನಮಗೆ ಅನಾನುಕೂಲ ಆಗಿದೆ. ಈಗ ಹಿಂದಿನ ಗೌರ್ಮೆಂಟು ವೈಎಸ್ಆರ್ ಗೌರ್ಮೆಂಟ್ ಇತ್ತು. ಆವಾಗ ನಮ್ಮ ಬೇಡಿಕೆಯಿಂದ ನಮ್ಮ ಗ್ರಾಮ ಸುತ್ತಮುತ್ತಲು ಆಂಧ್ರ ಅವರು ಮತ್ತು ನಮ್ಮ ಸುತ್ತಮುತ್ತ ಕರ್ನಾಟಕದವರೆಲ್ಲ ಕೇಳ್ಕೊಂಡಾಗ ಅವರು ಪ್ರಕಾಶ್ ರೆಡ್ಡಿ ಅಂತ ಅವರು ಶಾಸಕರಾದವರು ನಮಗೆ ಒಂದು 2 ಸಲ ಅನುಕೂಲ ಮಾಡಿಕೊಟ್ಟು ಬಿಟ್ಟರು. ಇಲ್ಲ ಗೊಲ್ಲಪಳ್ಳಿ ಗ್ರಾಮ ಡ್ಯಾಮ್ ಐತಲ್ಲ, ಆ ಡ್ಯಾಮಿಂದ ನಮಗೆ ನೀರು ಹರಿಸ್ಕೊಟ್ರು. ಅದು ಇಲ್ಲಿಂದ ಮತ್ತು ತುಂಬಿಕೊಂಡು ಮತ್ತು ಪೇರೂರು ಡ್ಯಾಮ್ಗೆ ಕೊಟ್ಟರು. ಆವಾಗ ನಮ್ಗೆ ಸುಮಾರು ಒಂದು 5-6 ವರ್ಷ ನಂಗೆ ಅದರಿಂದ ನಮ್ಗೆ ತುಂಬ ಅನುಕೂಲ ಆಗಿತ್ತು. ಜನವರಿಗಾಗಲಿ ನಮಗಾಗಲಿ ಮತ್ತು ಸುತ್ತಮುತ್ತ ರೈತರಾಗಲಿ ಬೋರ್ಗಳೆಲ್ಲ ಸೇಫ್ ಆಗ್ತಾಯಿತ್ತು. ಇದೆಲ್ಲ ನೀರಿಲ್ಲದೆ ಬತ್ತಿ ಹೋಗಿವೆ. ಹಂಗಾಗಿ ನಮಗೆ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಶಾಸಕರಾದ ವೆಂಕಟೇಶಪ್ಪ ಅವ್ರಿಗೆ ನಾವು ಕೇಳ್ಕೊಂಡಿದ್ದೆ ಏನಂದರೆ, ಈಗ ನಮ್ಮ ಪಕ್ಕದಾಗ ಆಂಧ್ರ ರಾಷ್ಟ್ರದ ಸುನೀತಮ್ಮ ಅಂತ ಶಾಸಕರಿದ್ದಾರಲ್ಲ, ಇವರು ಸುಮಾರು ವರ್ಷದ ಒಡನಾಟ ಐತೆ. ಈಗ ಸದ್ಯಕ್ಕೆ ಅವ್ರ ಹತ್ರ ಮಾತಾಡಿ ಈಗ ಈ ಗೊಲ್ಲಳ್ಳಿ ಡ್ಯಾಮ್ನಿಂದ ನಮ್ಮ ಈ ನಾಗರಮಡಿಕೆ ಡ್ಯಾಮ್ಗೆ ತುಂಬಿಸಿ ಮತ್ತು ಇಲ್ಲಿಂದ ಮತ್ತು ಪೇರೂರು ಡ್ಯಾಮ್ಗೆ ಹರಿಯಂಗೆ ಮಾಡಿಸಿ ನಮಗೆ ಅನುಕೂಲ ಬಿಟ್ಟಿಲ್ಲ. ಯಾವಾಗ ಪ್ರಕಾಶ್ ರೆಡ್ಡಿ ಅವರು ಅಲ್ಲಿಗೆ ನೀರು ತರಬೇಕಂತ ಗೊಲ್ಲಪಳ್ಳಿ ಡ್ಯಾಮಿಂದ ಅಲ್ಲಿಂದ ಓಪನ್ ಮಾಡಿಸ್ಬಿಟ್ಟು ಅಲ್ಲಿಂದ ತರ್ದ ಮೇಲೆ ಸುತ್ತಮುತ್ತಲು ಅಲ್ಲಿಂದ ದಾಟ್ಕೊಂಡು ಮತ್ತು ನಾಗರಮಡಿಕೆಗೆ ತುಂಬಿದ ಮೇಲೆ ಇಲ್ಲಿ ತುಂಬಿ ಹರಿದು ಹೋಗ್ಬೇಕು ಹತ್ತು ಕಡೆಗೆ ಪೇರೂರಿಗೆ ಲಾಸ್ಟ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲುತ್ತೆ ನೀರು. ಹಂಗೆ ಮತ್ತು ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಪುಣ್ಯಕ್ಷೇತ್ರ ಬರೋ ಭಕ್ತರಲ್ಲಿ ಗಂಗಾ ಸ್ನಾನ ಏನಾದ್ರು ಮಾಡಬೇಕಂದ್ರೆ ನೀರಿನ ಕೊರತೆ ಜಾಸ್ತಿ ಆಗೈತೆ. ಈ ಹಸು ಕರುಗಳಿಗೆ ಇವೆಲ್ಲ ನೀರಿನ ವ್ಯವಸ್ಥೆ ಕೊರತೆ ಇದೆ. ಮತ್ತು ಬೋರ್ವೆಲ್ ಇಲ್ಲಿ ನೀರಿಲ್ಲ ಅಂದರೆ ಬೋರ್ವೆಲ್ ನೀರು ತಗೊಳಲ್ಲ. ನೀರು ನಿಂತರೆ ಮಾತ್ರ ಬೋರ್ವೆಲ್ಲ ಸೇಫ್ ಆಗುತ್ತೆ, ಹೊಲಗದ್ದೆಗಳೆಲ್ಲ ಸೇಫ್ ಆಗಿರ್ತವೆ, ರೈತರಿಗೂ ಅನುಕೂಲ ಆಗುತ್ತೆ. ನಾಗರಮಡಿಕೆ ಪಾವಗಡ ತಾಲೂಕಿನೊಂದು ಮಲ್ಲಾರೆಡ್ಡಿ ಅಂತ, ತಿಮ್ಮಮ್ಮನಹಳ್ಳಿ ನಮ್ಮದು. ಬರಪೀಡಿತ ಪ್ರದೇಶವಾದ್ದರಿಂದ ನಮ್ಮ ನಾಗರಮಡಿಕೆ ಡ್ಯಾಮ್ಗೆ ನೀರು ಬೇಕಂತ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ. ಹೋದ 5 ವರ್ಷದ ಹಿಂದೆ ತೋಪುದುರ್ತಿ ಪ್ರಕಾಶ್ ರೆಡ್ಡಿ ಅವರು ಹಿಂಗೆ ನಾಗರಮಡಿಕೆಯಿಂದ ಹಾಸಿ ನೀರು ಬಿಟ್ಟಿದ್ದರು. ನಾಗರಮಡಿಕೆ ಡ್ಯಾಮ್ಗೆ ಮತ್ತು ಪೇರೂರು ಡ್ಯಾಮ್ಗೆ ನೀರು ಬಿಟ್ಟಿದ್ದರು. ಅದೇ ರೀತಿಯಾಗಿ ಇವಾಗ ಇರುವ ಶಾಸಕರು ಮತ್ತು ಪಕ್ಕದ ರಾಷ್ಟ್ರದ ಶಾಸಕರು ದಯಮಾಡಿ ನಮಗೆ ಇದೇ ಹಾದಿಯಲ್ಲಿ ನೀರು ಬಿಡಬೇಕಂತ ಕಳಕಳಿಯ ಮನವಿ ಮಾಡಿಕೊಂಡು, ರಾಜಕೀಯ ಪ್ರಶ್ನೆ ಬೇರೆ, ರೈತರಿಗೆ ಅನುಕೂಲವಾಗುವುದಕ್ಕೆ ಮಾತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ. ಬರಪೀಡಿತ ಪ್ರದೇಶವಾದ್ದರಿಂದ ಬಿಡಲೇಬೇಕಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾಗರಮಡಿಕೆಯ ಉತ್ತರ ಪಿನಾಕಿನಿ ಡ್ಯಾಮ್ ಬತ್ತಿ ಹೋಗಿದ್ದು ರೈತರು ಕಂಗಾಲಾಗಿರುವ ವಿಚಾರವನ್ನು, ತಮ್ಮ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಪಾವಗಡ ಪವರ್ ನ್ಯೂಸ್
ಶಾಸಕರ ಬಳಿ ಕೊಂಡೊಯ್ದು ಮಾತನಾಡಿಸಿದಾಗ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿ. ಪಾವಗಡ ತಾಲೂಕು ನಾಗಲಮಡಿಕೆ ಉತ್ತರ ಪಿನಾಕಿನಿ ಹಳ್ಳಕ್ಕೆ ತಮ್ಮ ತಂದೆಯವರ ಕಾಲದಲ್ಲಿ ಡ್ಯಾಮನ್ನು ನಿರ್ಮಾಣ ಮಾಡಿದರು. ಅದರಿಂದ ಸಾಕಷ್ಟು ಅಂತರ್ಜಲ ಮಟ್ಟ ನೀರಿನ ಮಟ್ಟ ಹೆಚ್ಚಾಗಿತ್ತು. ಕಳೆದ ಆಂಧ್ರ ಸರ್ಕಾರ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಪೇರೂರು ಡ್ಯಾಮ್ಗೆ ನಾಗಲಮಡಿಕೆ ನೀರಿಗೂ ಹರಿಸಿ ಅದರ ಮುಖಾಂತರ ಪೇರೂರು ಡ್ಯಾಮ್ಗೆ ನೀರು ಇದು ಮಾಡ್ತಿದ್ರು. ಬಟ್ ಈಗ ಬಂದಿರತಕ್ಕಂಥ ಸರ್ಕಾರ ಒಂದು ಯೋಜನೆಯನ್ನು ನಿಲ್ಲಿಸಿದೆ. ಸೊ ಇದರಿಂದ ನಾಗಲಮಡಿಕೆ ಡ್ಯಾಮ್ ಪೂರ್ತಿ ಬತ್ತಿ ಹೋಗಿರೋದ್ರಿಂದ ಆ ಭಾಗದ ಜನ ರೈತರು ಕಂಗಾಲಾಗಿದ್ದಾರೆ. ಬೋರ್ವೆಲ್ ಎಲ್ಲ ನೀರಿಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾಗಲಮಡಿಕೆ ಡ್ಯಾಮ್ ನೀರು ಬಂದರೆ ನಮ್ಮ ಪಾವಗಡ ಅಗಸರಗುಂಟೆ ನೀರಿಗೂ ಅದನ್ನು ಸಪ್ಲೈ ಮಾಡ್ಕೊತಾ ಇದ್ವಿ. ಪಾವಗಡಕ್ಕೂ ಕುಡಿಯೋ ನೀರಿಂದ ಒಂದು ಅನುಕೂಲ ಆಗ್ತಿತ್ತು. ಈಗ ತಮ್ಮ ಮೇಲೆ ಏನು ನಾಗಲಮಡಿಕೆ ಸುತ್ತಮುತ್ತ ಜನರು ಆಂಧ್ರದಲ್ಲಿರ್ತಕ್ಕಂಥ ಶಾಸಕರು ಸಚಿವರು ನಮ್ಮ ಪಾವಗಡ ಶಾಸಕರಿಗೆ ಸ್ನೇಹಿತರಾಗಿದ್ದಾರೆ, ಒಡನಾಟ ಆಗಿದ್ದಾರೆ. ಅವ್ರ ಮುಖಾಂತರ ನೀರು ಹರಿಸ್ಬೋದಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ತಮಗೆ ಒತ್ತಡವನ್ನು ಆಗ್ತಾ ಇದ್ದಾರೆ ಸರ್. ತಾವೇನು ಹೇಳ್ತೀರಾ ಸರ್? ನನ್ನ ಗಮನಕ್ಕೂ ಬಂದಿದೆ. ಈಗ ಆಂಧ್ರ ಸಚಿವರಾದಂಥ ಸವಿತಾ ಅವರಿದ್ದಾರಲ್ಲ, ಅವ್ರಿಗೂ ಪರಿಟಾಳ ಸುಮಿತಾ ಅವ್ರಿಗೂ ಹಾಗೆ ಹಿಂದೂಪುರ ಪಾರ್ಲಿಮೆಂಟ್ ಕ್ಷೇತ್ರದ MP ಅವ್ರಿಗೂ ಪಾರ್ಸಾರ್ಥಿ ಅವ್ರಿಗೂ ಎಲ್ರಿಗೂ ಮನವಿಯನ್ನು ನಾಳೆ ಸಲ್ಲಿಸ್ತೀನಿ. ಹಿಂದೆ 3.5 ವರ್ಷಗಳ ಹಿಂದೆ ಆಗಿನ YSR ಸರ್ಕಾರದಲ್ಲಿ ಪ್ರಕಾಶ್ ರೆಡ್ಡಿ ಅವರು ಶಾಸಕರಾಗಿದ್ದರು. ಅವರು ಪೇರೂರು ಡ್ಯಾಮ್ಗೆ ನೀರು ತೊಗೊಂಡು ಹೋಗಬೇಕು ಅಂತ ಪ್ರಸ್ತಾಪ ಮಾಡಿದಾಗ ನಾವು ಆ ಹರಿಯೋ ಹಳ್ಳಕ್ಕೆ ಪ್ಲಾಸ್ಟಿಕ್ ಪೇಪರನ್ನು ಅಳವಡಿಸಿ ಪ್ಲಾಸ್ಟಿಕ್ ಪೇಪರ್ ಥ್ರೂ ತೊಗೊಂಡೋಗ್ಬೇಕು ಅಂತ ಅವರು ಮನವಿ ಮಾಡಿ ಅದನ್ನು ನಾವು ಅದು ಯಾವುದೇ ಥರ ಹಂಗಾಗಲ್ಲ. ಈಗ ನದಿ ನೀರು ಹೆಂಗೆ ಹೋಗ್ತಾ ಇದೆಯೋ ಹಳ್ಳದೆಲ್ಲ ಹಂಗೆ ಅದೇ ಥರ ಹೋಗಬೇಕು, ಪೇಪರ್ ಹಾಕಂಗಿಲ್ಲ ಅಂತೇಳಿ ನಾವು ಆಗಿನ YSR ಸರ್ಕಾರಕ್ಕೆ ಹೇಳಿದ್ವಿ. ಅವರು ಅದೇ ಥರ ಮಾಡಿದ್ರು. ಆಗ ನಮಗೆ ಉತ್ತರ ಪಿನಾಕಿ ನದಿನೂ ತುಂಬಿತು. ಪಾವಗಡಕ್ಕೆ 3 ವರ್ಷಗಳ ಕಾಲ ಸತತವಾಗಿ ನೀರನ್ನು ಕೊಟ್ವಿ. ಆ ಡ್ಯಾಮ್ ಮುಖ್ಯವಾಗಿ ಡ್ಯಾಮೇ ಇಲ್ಲದ ನೀರು ಬರ್ತಾ ಇರಲಿಲ್ಲ. ಆಗಿನ ನಮ್ಮಪ್ಪ SM ಕೃಷ್ಣ ಅವ್ರ ಕಾಲದಲ್ಲಿ 1999ರಲ್ಲಿ 24 ಕೋಟಿ ವೆಚ್ಚದಲ್ಲಿ ಆ ಡ್ಯಾಮನ್ನು ಮಾಡಿದ್ರು. ಈಗ 3 ವರ್ಷಗಳ ಕಾಲ ಒಂದೇ ಒಂದು ದಿವಸ ಕುಡಿಯೋ ನೀರಿನ ಸಮಸ್ಯೆ ಆಗಿಲ್ಲ ಪಾವಗಡದಲ್ಲಿ. ಈಗಲೂ ಅದೇ ಥರ ಸಮಸ್ಯೆ ಇಲ್ಲಂಗೆ ಹೋಗ್ತಾ ಇದೆ. ನಮ್ಮ ತುಂಗಭದ್ರಾ ನೀರು ಕೊಡ್ತಾ ಇದ್ವಿ. ತುಂಗಭದ್ರಾ ಇನ್ನೀರು ಶಾರ್ಟೇಜ್ ಆಗಿದೆ. ಹಾಗಾಗಿ ಮಾನ್ಯ ಸಚಿವರು DK ಶಿವಕುಮಾರ್ ಸಾಹೇಬರಿಗೆ ನಾವು ಒಂದು ಮನವಿಯನ್ನು ಮಾಡಿದ್ದೀವಿ. 1 TMC ನೀರನ್ನು ಅತಿ ಶೀಘ್ರದ 2-3 ದಿವಸದಲ್ಲೇ ನಮಗೆ 1 TMC ನೀರನ್ನು ಕೊಡಬೇಕು ಅಂತ DK ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡಿದ್ವಿ. ಇವತ್ತು ಸಹ ಸಾಯಂಕಾಲ ಹೋಗಿ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ 1 TMC ನೀರು ಬಿಡಿಸ್ತೀನಿ ಅನ್ನೋ ಒಂದು ಧೈರ್ಯ ನನಗಿದೆ. ಯಾಕಂದರೆ ಸಾಹೇಬರು ಮನವಿ ಮಾಡಿದ್ದೀವಿ, ಒಪ್ಪಿಸಿದ್ದೀವಿ. ಸಾಯಂಕಾಲ ಹೋಗಿ ಮಾತಾಡಿ 1 TMC ನೀರು ಕೊಟ್ಟರೆ 1 ತಿಂಗಳು ನಾವು ಮೇಂಟೈನ್ ಮಾಡೋದು ತಾಲೂಕಲ್ಲಿ ಕುಡಿಯೋ ನೀರು ಸಮಸ್ಯೆ ಇದ್ದಂಗೆ. ನಾಗಲಮಡಿಕೆದು ನಾಳೆ 1 or 2-3 ಡೇಸ್ ಎಲ್ಲ ಶಾಸಕರು, ಸಚಿವರು, ಪಾರ್ಲಿಮೆಂಟ್ ಮೆಂಬರ್ ನಮ್ಮ ಪಾರ್ಸಾರ್ಥಿ ಅವ್ರನ್ನ ಎಲ್ಲರನ್ನು ಭೇಟಿ ಮಾಡಿ ಒಂದು ಮನವಿ ಕೊಡ್ತೇನೆ. ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಮನವೊಲಿಸಿ ನಮ್ಮ ಉತ್ತರ ಪಿನಾಕಿ ನದಿ ತುಂಬಿಸಿ ನದಿಯಿಂದ ಪೇರೂರಿಗೆ ನೀರು ತೊಗೊಂಡು ಹೋಗಲಿಕ್ಕೆ ಮನವಿ ಮಾಡಿ ಒಪ್ಪಿಸೋಕ್ಕೆ ಪ್ರಯತ್ನ ಪಡ್ತೇನೆ. ಏನೇ ಆಗಲಿ ನಮ್ಮ ಪಾವಗಡ ತಾಲೂಕಿನ ಉತ್ತರ ಪಿನಾಕಿನಿ ಹಳ್ಳದ ಮೂಲಕವೇ ಪೇರೂರು ಡ್ಯಾಮ್ಗೆ ನೀರು ಹರಿಸಲು ಶಾಸಕರಾದ HP ವೆಂಕಟೇಶ್ ಆಂಧ್ರ ಸರ್ಕಾರದ ಜೊತೆ ಮಾತನಾಡಿ ಯಶಸ್ವಿಯಾಗಲಿ ಅನ್ನೋದೇ ಪಾವಗಡ ಪವರ್ ನ್ಯೂಸ್ನ ಆಶಯವಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಗೃತಿ ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.